ಹಲೋ ಹಾಯ್ ನಮಸ್ತೆ. ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ನೋಡ್ತಾ ಇದ್ದೀರಲ್ವ, ಬಟ್ಟೆನ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ಇವಾಗ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಟ್ಟೆನ ಕಟಿಂಗ್ ಮಾಡಬೇಕಾಗ್ತೈತಿ. ನಾನಿಲ್ಲಿ 34 ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ ಕಟಿಂಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಇಲ್ಲಿ ನೀವು ಯಾವುದೇ ಒಂದು ಬಾಡಿ ಮೆಜರ್ಮೆಂಟ್ ಆಗಿರಬಹುದು ಅಷ್ಟನ್ನು ನೀವು 40 ಎದೆ ಸುತ್ತಳತೆ ಆಗಿರ್ಬೋದು, 38 ಎದೆ ಸುತ್ತಳತೆ ಆಗಿರ್ಬೋದು. ಇವಾಗ ನಾನು 34 ಎದೆ ಸುತ್ತಳತೆಯನ್ನು ತೋರಿಸ್ತಾ ಇದ್ದೀನಿ. ಅದನ್ನು ಡಿವೈಡ್ ಬೈ 4 ಭಾಗ ಮಾಡಿ ನೀವು 8.5 ಇಂಚ್ ಆಗುತ್ತೆ. ಸೊ ಒಂದು ಸ್ವಲ್ಪ ನೀವು ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಎಕ್ಸ್ಟ್ರಾ ಬೇಕಲ್ಲ ನೋಡಿಬಿಟ್ಟು ಇಲ್ಲಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನಾನು ವಿಡ್ತ್ ಏನಿಲ್ಲ 11 ಇಂಚು ಬರೋಷ್ಟು ತೊಗೊಂಡು ನಾನು ಕಟಿಂಗ್ ಮಾಡ್ಲಾಕತ್ತಾನೆ. ಯಾಕಂತಂದರೆ ಆ ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ, ಹೀಗಾಗಿ ನಾನು ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಮಾಡೀನಿ. ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸೆಪ್ರೇಟಾಗಿ ಕಟಿಂಗ್ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ, ಎರಡೂ ಒಟ್ಟಿಗೆ ತೋರಿಸಿದ್ರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ತೈತಿ. ಹೀಗಾಗಿ ನೀವು ಇವಾಗ ಸ್ಟಾರ್ಟ್ ಮಾಡಿರಿ ಸ್ಟಿಚಿಂಗ್ ಮಾಡ್ಲಾಕ ಅಂತಂದರೆ ಈ ರೀತಿಯಾಗಿ ಸೆಪ್ರೇಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕರೆಕ್ಟಾಗಿ ನಿಮ್ಗೆ ಆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರ್ತೈತಿ. ಹಾಗೆ ಇವಾಗ ರೆಡಿ ಬ್ಲೌಸ್ ಲೆಂತ್ ಬಂದುಬಿಟ್ಟು 13 ಇಂಚಿತ್ತು. ನಾನಿಲ್ಲಿ ಪ್ಲೇನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ಫೋಲ್ಡಿಂಗೋಸ್ಕರ ಅಂಥೇಳಿ 1.5 ಇಂಚನ್ನು ನಾನು ಮಾರ್ಕಿಂಗ ಮಾಡ್ಲಾಕತ್ತೀನಿ. ನೀವು ಏನಾದರೂ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ಲತ್ತೀರಿ ಅಥವಾ ಇದೇ ಒಂದು ಪ್ಲೇನ್ ಬ್ಲೌಸ್ಗೆ ನೀವು ಬೆಂಡ್ ಪಟ್ಟಿ ಏನೈತಲ್ಲ ಸೆಪ್ರೇಟಾಗಿ ನೀವು ಅಟ್ಯಾಚ್ ಮಾಡ್ತೀನಿ ಅನ್ನೋದಾಗಿದ್ದರೆ ನೀವು ಇಲ್ಲಿ 1/2 ಇಂಚನ್ನು ಈ ರೀತಿಯಾಗಿ ಇಲ್ಲಿ 1/2 ಇಂಚ್ಗೆ ನಾನು ಇಲ್ಲಿ 1.5 ಇಂಚಿಗೆ ನೀವು ಮಾರ್ಕಿಂಗ್ ಹಾಕಿದ್ದೀನಿ. ನೀವು ಬೇರೆ ಬಟ್ಟೆನ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಇಲ್ಲಿ 1/2 ಇಂಚಿಗೆ ನೀವು ಮಾರ್ಕಿಂಗ್ನ ಮಾಡಬೇಕು. ಹಾಗೆ ಇದಾದ ನಂತರ ಈ ಮಾರ್ಕಿಂಗ್ ಆದ ನಂತರ ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಹೇಳಿ ನಾನು ಮಾರ್ಕಿಂಗ್ನ ಮಾಡ್ಲಾಕತ್ತೀನಿ. ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ನಮಗೆ ಡಾಟ್ ಬ್ಲೌಸನ್ನು ಕಟಿಂಗ್ ತೋರಿಸ್ರಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಈ ಬ್ಲೌಸ್ ಕಟಿಂಗ್ ಮಾಡ್ಲಾಕತ್ತೀನಿ. ಹಲವಾರು ವಿಡಿಯೋ ಒಳಗೆ ಶೇರ್ ಮಾಡೀನಿ. ಇನ್ನೊಂದು ಸರ್ತಿ ಈ ವಿಡಿಯೋನ ಶೇರ್ ಮಾಡ್ಬೇಕಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ. ಮತ್ತು 1/2 ಇಂಚನ್ನ ಆ್ಯಡ್ ಮಾಡ್ಲಾಕತ್ತೀನಿ. ಏನಕ್ಕೆ ಅಂತಂದರೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ನಾನು 1/2 ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವಾಗ ಹೊಸದಾಗಿ ಏನೆಲ್ಲ ಸ್ಟಿಚಿಂಗ್ ಮಾಡ್ಲಾತಿರ್ತಾರಲ್ಲ ಕನ್ಫ್ಯೂಷನ್ ಆಗಬಾರ್ದು, ಯಾವ ರೀತಿಯಾಗಿ ಅಳತೆ ತೊಗೊಂಡ್ರು ಅಂಥೇಳಿ ಹೀಗಾಗಿ ನಾನು ಸೆಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಪ್ಲೇನ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇರೋದ್ರಿಂದ ಕೆಳಗಡೆ 1.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ಬ್ಲೌಸ್ ಲೆಂತ್ ಎಷ್ಟಿದೆ 13 ಇಂಚ್ ಇದೆ ಅಲ್ವಾ, 13 ಇಂಚನ್ನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ಶೋಲ್ಡರ್ ಜಾಯಿಂಟ್ಗೋಸ್ಕರ 1/2 ಇಂಚನ್ನು ಆ್ಯಡ್ ಮಾಡಿದ್ದೀನಿ. ಟೋಟಲಾಗಿ 34 ಎದೆ ಸುತ್ತಳತೆಗೆ ಏನೈತಲ್ಲ ಶೋಲ್ಡರ್ ಬಂದುಬಿಟ್ಟು ನಾನು 7 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಬ್ಯಾಕ್ ಪಾರ್ಟಿನ ಕೊರಳಿನ ಲೆಂತ್ ಒಂದು 8.5 ಇಂಚನ್ನು ನಾನು ಮಾರ್ಕಿಂಗ್ನ ಮಾಡಿದ್ದೀನಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿಬಿಟ್ಟು ಟೋಟಲಾಗಿ 9 ಇಂಚು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಅಂದಾಜು ಅಂದರೆ ನಮಗೆ ರೆಡಿ ಬ್ಲೌಸ್ ಒಳಗೆ ಶೋಲ್ಡ್ರ್ ಎಷ್ಟಿದೆ ಅಂತ ಹೇಳಿ ಆ ಬೇಸ್ ಮೇಲೆ ಮಾಡ್ಬೋದು. ಇಲ್ಲಿ ನಾನು 7 ಇಂಚ್ ಒಳಗೆ 1.25 ಇಂಚನ್ನು ಮೈನಸ್ ಮಾಡ್ತಾಯಿದ್ದೀನಿ. ಟೋಟಲಾಗಿ ನಮ್ಗೆ 5.25 ಇಂಚ್ ಉಳಿತು. ಈ ಸೈಡ್ ಕೂಡ ಕೆಳಗಡೆ 5.25 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಬ್ಯಾಕ್ ಕೊರಳಿನ ಲೆಂತ್ ಪ್ರಕಾರ ನೀವು ಇಲ್ಲಿ ಶೋಲ್ಡರನ್ನು ಕಡಿಮೆ ಮಾಡಬೇಕಾಗತ್ತೆ. ವಿಡ್ತ್ ಬಂದುಬಿಟ್ಟು ನಾನು 2 ಇಂಚ್ ತೊಗೊಳ್ತಾ ಇದ್ದೀನಿ. ಕೆಳಗಡೆ 2.5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ನಾನು ಮೊದಲಿಗೆ ಕಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಶೋಲ್ಡರು ಯಾವ ರೀತಿಯಾಗಿ ತೊಗೋಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿದ್ರಲ್ಲ, ಹೀಗಾಗಿ ಇವತ್ತು ಈ ಒಂದು ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ 7 ಇಂಚು ಶೋಲ್ಡ್ರ್ ತೊಗೊಂಡೆ, ಅದರೊಳಗೆ 1.25 ಇಂಚು ಮೈನಸ್ ಮಾಡಿಬಿಟ್ಟು ನಾನು ಕರೆಕ್ಟಾಗಿ 5.25 ಇಂಚನ್ನು ತೊಗೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು 2 ಇಂಚ್ ತೊಗೊಂಡಿದ್ದೀನಿ. ಮಿಕ್ಕಿದ್ದನ್ನು ನಾನು ಶೋಲ್ಡರ್ಗೆ ಬಿಟ್ಟು ಈ ರೀತಿಯಾಗಿ ನೀವು ಯಾವ ಶೇಪ್ ಬೇಕಾದರೂ ನೀವು ಕೊರಳಿನ ಶೇಪ್ನ ಹಾಕ್ಬೋದು. ನಾನು ರೌಂಡ್ ಶೇಪಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಕರ್ವ್ ಸ್ಕೇಲ್ ತೊಗೊಂಡ್ರಿ ಅಂತಂದರೆ ಈ ರೀತಿಯಾಗಿ ಮಾರ್ಕಿಂಗ್ ಹಾಕ್ಲಾಕ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಏನಾದರೂ ಟೈಲರಿಂಗ್ ಸ್ಟಾರ್ಟ್ ಮಾಡೀನಿ ಅಂತಂದರೆ ನೀವು ಆ ಸ್ಕೇಲು ಈ ರೀತಿಯಾಗಿ ಮತ್ತು ಕರ್ವ್ ಸ್ಕೇಲು ಈ ರೀತಿಯಾಗಿ ನೀವು ತೊಗೊಂಡ್ರಿ ಅಂತಂದರೆ ಒಂದು ಸ್ವಲ್ಪ ಮಾರ್ಕಿಂಗ್ ಮಾಡ್ಲಾಕ ನಿಮ್ಗೆ ಈಸಿ ಆಗ್ತೈತಿ.
ಈ ಒಂದು ಬ್ಲೌಸ್ ಮೆಜರ್ಮೆಂಟ್ಗೆ ನಾನು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ನಾನು 5.5 ಇಂಚು ಆರ್ಮೋಲ ಲೆಂತನ್ನು ತೊಗೊಳ್ತಾ ಇದ್ದೀನಿ. ಒಬ್ಬೊಬ್ರು ಬಾಡಿ ಮೆಜರ್ಮೆಂಟು ಒಂದೊಂದು ರೀತಿ ಇರ್ತೈತಿ. ಒಬ್ಬೊಬ್ಬರಿಗೆ 5.5 ಇಂಚು ಆರ್ಮೋಲ್ ಲೆಂತ್ ಕರೆಕ್ಟಾಗಿ ಆಕತಿ, ಇನ್ನು ಕೆಲವರಿಗೆ 5 ಇಂಚ್ ತೊಗೋಬೇಕಾಗ್ತತಿ. ಹೀಗಾಗಿ ನೀವು ಆರ್ಮೋಲ್ ಲೆಂತ್ನ ಚೆಕ್ ಮಾಡಿಬಿಟ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಇಲ್ಲಿ ಎದೆ ಸುತ್ತಳತೆ 8.5 ಇಂಚು ಇತ್ತಲ್ವ, ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನಿಲ್ಲಿ 8.25 ಇಂಚನ್ನು ಎದೆ ಸುತ್ತಳತೆ ತೊಗೊಂಡು 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಳತ್ತೀನಿ. ಇದಾದ ನಂತರ ಇಲ್ಲಿ ಕರ್ವ್ ಸ್ಟಿಪ್ಪಲ್ ಏನೈತಲ್ಲ 3/4 ಇಂಚಿಗೆ ನಾನು ಮಾರ್ಕಿಂಗ್ನ ಮಾಡ್ಲತ್ತೀನಿ. ಇದು ಬ್ಯಾಕ್ ಪಾರ್ಟು. ಈ ರೀತಿಯಾಗಿ ಕರ್ವ್ ಸ್ಕೇಲ್ನ ನೀವು ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ 3 ಪಾಯಿಂಟನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡ್ಬೋದು. ಇದಾದ ನಂತರ ಈ ಒಂದು ಬ್ಲೌಸ್ ಮೆಜರ್ಮೆಂಟ ಸೊಂಟದ ಸುತ್ತಳತೆ ಬಂದು 26 ಇಂಚು. ಹಾಗೆ ಇವಾಗ 26ಅನ್ನು 4 ಭಾಗ ಮಾಡಿದ್ವಿ ಅಂತಂದರೆ 6.5 ಇಂಚ್ ಬರ್ತೈತಿ. ಮೊದಲಿಗೆ 6.5 ಇಂಚ್ಗೆ ಮಾರ್ಕ್ ಮಾಡಿದೆ, ಆಮೇಲೆ 3/4 ಇಂಚು ಟಕ್ಸ್ಗೋಸ್ಕರ, ಆಮೇಲೆ ಸ್ಟಿಚಿಂಗ್ ಮಾರ್ಜಿನು 2 ಇಂಚು ಅದನ್ನು ಕೂಡ ಮಾರ್ಕಿಂಗ್ ಮಾಡೀನಿ. ಹಾಗೆ 6.5 ಇಂಚಿಗೆ ಸೊಂಟದ ಸುತ್ತಳತೆ ಮಾರ್ಕಿಂಗ್ ಮಾಡಿದ್ವಲ್ಲ, ಫೋಲ್ಡ್ ಮಾಡಿಬಿಟ್ಟು ಮಾರ್ಕಿಂಗ್ನ ಮಾಡಬೇಕು ಡಾಟ್ಗೋಸ್ಕರ. ಆಮೇಲೆ ಇಲ್ಲಿ 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ವ, ಅದನ್ನು ಫೋಲ್ಡ್ ಮಾಡಿಬಿಟ್ಟು ಆ ಸೈಡ್ ಅರ್ಧ ಈ ಸೈಡ್ ಅರ್ಧ 3/4 ಇಂಚನ್ನು 2 ಭಾಗ ಮಾಡಿ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಇಟ್ಟು ನಾವು ಡಾಟ್ ಲೆಂತನ್ನು 3.5 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಬ್ಲೌಸನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿಯಾಗಿ ನಿಮ್ಗೆ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ನೀವು ಕಟಿಂಗ್ ಒಳಗೆ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ನೀವು ಎಷ್ಟೇ ನೀಟಾಗಿ ಸ್ಟಿಚಿಂಗ್ ಮಾಡಿದ್ರು ಬ್ಲೌಸಲ್ಲಿ ನಿಮಗೆ ಪ್ರಾಬ್ಲಮ್ಸ ಬಂದೇ ಬರ್ತೈತಿ. ಇವಾಗ ಸೈಡ್ ಲೈನ್ ಕೂಡ ನಾನು ಇವಾಗ ರೀತಿಯಾಗಿ ಸ್ಕೇಲ್ ತೊಗೊಂಡು ಜಾಯಿಂಟ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚ್ ಬೇಕಾ ಅಥವಾ ಬಟ್ಟೆ ಕಡಿಮೆ ಇದೆ 1 ಇಂಚ್ ಬೇಕಾ, ಈ ರೀತಿಯಾಗಿ ನೀವು ತೊಗೋಬೋದು. ಕಸ್ಟಮರ್ಸ್ ಎಷ್ಟು ಹೇಳ್ತಾರಲ್ಲ ನೋಡಿಬಿಟ್ಟು ನೀವು ಇದು ಸ್ಟಿಚಿಂಗ್ ಮಾರ್ಜಿನ್ನ ತೊಗೋಬೇಕಾಗ್ತೈತಿ. ನಾನು ಸಿಂಪಲ್ಲಾಗಿ ಇವತ್ತು ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಯಾವ ರೀತಿಯಾಗಿ ಬ್ಲೌಸ್ ಮೆಥಡಲ್ಲಿ ಕಟಿಂಗ್ ಮಾಡ್ತೀನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಬ್ಲೌಸನ್ನು ಕಟಿಂಗ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಕಟಿಂಗ್ ಮೆಥಡ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾವ ರೀತಿಯಾಗಿ ನಿಮ್ಗೆ ಟೈಲರಿಂಗ್ ಒಳಗೆ ವಿಡಿಯೋ ಬೇಕಲ್ಲ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆದಷ್ಟು ನಾನು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಯಾಕಂತಂದರೆ ಇನ್ನೂ ಹಲವಾರು ಜನ ನನಗೆ ಕಮೆಂಟ್ ಮಾಡಿದ್ರು. ಯಾಕಂತಂದರೆ ಮನೆ ಕೆಲಸ ಹೊಲಮನೆ ಕೆಲಸದೊಳಗೆ ಏನೈತಲ್ಲ ಒಂದಿಷ್ಟು ವಿಡಿಯೋ ಹಾಕಬೇಕಂತಂದು ವಿಡಿಯೋ ಮಾಡಿದ್ರು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕಾಗಂಗಿಲ್ಲ. ಹೀಗಾಗಿ ನಾನು ಖಂಡಿತವಾಗ್ಲೂ ನಾನು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಖಂಡಿತವಾಗ್ಲೂ ಇನ್ನು ಮುಂದೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದೆ. ಇದೇ ಒಂದು ಬೇಸ್ ಮೇಲೆ ಇನ್ನು ಫ್ರಂಟ್ ಪಾರ್ಟನ್ನೇ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಮೊದಲಿಗೆ ಏನಿದೆಯಲ್ಲ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ಅಂಥೇಳಿ ನಾವು ನೀವು ಸ್ಟಿಚಿಂಗಲ್ಲಿ ಎಷ್ಟು ತೊಗೊಳ್ತಿರ್ವಲ್ಲ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಮಾಡಬೇಕು. 1/4 ಇಂಚು ಅಥವಾ ನಾನು ಮಾಮೂಲಿಯಾಗಿ ಎಲ್ಲ ಬ್ಲೌಸ್ಗೆ ಏನೈತಲ್ಲ ಅರ್ಧ ಇಂಚ್ ಆಗೋಟ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಇಲ್ಲಿಗೆ ನಾನು 5.5 ಇಂಚು ಶೋಲ್ಡರನ್ನು ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ 5.25 ಇಂಚ್ ತೊಗೊಂಡಿದ್ವಿ. ಫ್ರಂಟ್ ಪಾರ್ಟಲ್ಲಿ ನಾನು 5 ಇಂಚನ್ನು 5.5 ಇಂಚ್ ತೊಗೊಳ್ತಾ ಇದ್ದೀನಿ. ಇವಾಗ ಲೈನ್ ಏನೈತಲ್ಲ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ಇಷ್ಟು ಎಕ್ಸ್ಟ್ರಾ ತೊಗೋಬೇಕು. ನೀವು ಫ್ರಂಟ್ ಪಾರ್ಟಲ್ಲಿ ಕೊಳಲಿನ ಶೇಪ್ ರೌಂಡಾಗಿ ಬರ್ತಿಲ್ಲ, ವಿ ಶೇಪಲ್ಲಿ ಬರ್ತಿದೆ ಅಂಥೇಳಿ ಹಲವಾರು ಜನ ನನಗೆ ಹೇಳ್ತಿದ್ರು. ಇದೇ ಒಂದು ಪ್ರಾಬ್ಲಮ್ಗಾಗಿ ನೋಡಿರಿ ಸ್ಟಿಚಿಂಗ್ ಮಾರ್ಜಿನನ್ನು ನಾವು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ನೆಕ್ ವಿಡ್ತ್ ಬಂದು ನಾನು 2.25 ಇಂಚನ್ನು ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಫ್ರಂಟ್ ಪಾರ್ಟಲ್ಲಿ 2.25 ಇಂಚ್ ತೊಗೊಂಡಿದ್ದೀನಿ ನೆಕ್ ವಿಡ್ತನ್ನು. ಅದಕ್ಕೋಸ್ಕರ ನಾನು ಶೋಲ್ಡರ್ ಬಂದುಬಿಟ್ಟು ಬ್ಯಾಕ್ ಪಾರ್ಟಲ್ಲಿ 5.25 ಇಂಚ್ ತೊಗೊಂಡಿದ್ದೀನಿ, ಫ್ರಂಟ್ ಪಾರ್ಟಲ್ಲಿ 5.5 ಇಂಚನ್ನು ತೊಗೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಕೂಡ ಕೆಳಗಡೆ ಆರ್ಮೋಲ್ ಲೆಂತನ್ನು ಮಾರ್ಕಿಂಗ್ ಮಾಡಲಿಕ್ಕೆ ಇಲ್ಲಿ ಕೂಡ 5.5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆರ್ಮೋಲ್ ಲೆಂತು ನಾವು ಬ್ಯಾಕ್ ಪಾರ್ಟಲ್ಲಿ ಏನೈತಲ್ಲ 5.5 ಇಂಚ್ ತೊಗೊಂಡಿದ್ವಿ. ಮತ್ತು ಇದರೊಳಗೆ ನಿಮಗೆ ಆರ್ಮೋಲ್ ಲೆಂತನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಹಾಗೆ ಎದೆ ಸುತ್ತಳತೆ ಬಂದುಬಿಟ್ಟು 5.5 ಇಂಚ್ ಇತ್ತು, 8.5 ಇಂಚ್ ಇತ್ತು. ನಾನು 8.25 ಇಂಚ್ ತೊಗೊಂಡಿದ್ದೀನಿ. ಯಾಕಂತಂದರೆ ಇಲ್ಲಿ ಸೆಂಟ್ರಲ್ಲಿ ಡಾಟ್ ಹಿಡ್ತೀವಲ್ವ ಅದಕ್ಕೋಸ್ಕರ ನಾನು 8.5 ಇಂಚ್ ತೊಗೊಂಡು 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿದ್ದೀನಿ. ಇಲ್ಲಿ ಆರ್ಮೋಲ್ ಲೆಂತನ್ನು ನಾವು ಚೆಕ್ ಮಾಡ್ಕೋಬೇಕು. ಈ ಬ್ಲೌಸಿಂದು 7.25 ಇಂಚ್ ಆರ್ಮೋಲ್ ಲೆಂತ್ ಇಂತು
ಇದು ಕರೆಕ್ಟಾಗಿಯೇ ಇತ್ತು. ನಾನು ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡೋವಾಗ ನಾನು ಹೇಳೋದು ಮರ್ತು ಹೋದೆ. ಹಾಗೆ ಇಲ್ಲಿ ಆರ್ಮ್ ಹೋಲ್ ಲೆಂತನ್ನು ನೀವು ಚೆಕ್ ಮಾಡಿಕೊಂಡು ಪ್ರತಿಯೊಂದು ಬ್ಲೌಸನ್ನು ನೀವು ಕಟಿಂಗ್ ಮಾಡಬೇಕು. ಯಾಕಂತಂದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಆರ್ಮ್ ಹೋಲ್ ಲೆಂತನ್ನು. ಹಾಗೆ ಇಲ್ಲಿ ಆ ಸೆಕೆಂಡ್ ಡಾಟ್ ಪಾಯಿಂಟನ್ನು ನಾನು ಮತ್ತು ಫಸ್ಟ್ ಡಾಟ್ ಪಾಯಿಂಟ್ ಅದನ್ನು ಕೂಡ ಮಾರ್ಕಿಂಗ್ ಮಾಡ್ತೀನಿ. ಇದಾದ ನಂತರ ಬ್ಯಾಕ್ ಪಾರ್ಟಲ್ಲಿ ರೆಡಿ ಬ್ಲೌಸ್ ಲೆಂತು 13 ಇಂಚ್ ಇತ್ತಲ್ವ, ರೆಡಿ ಬ್ಲೌಸ್ ಲೆಂತು. ಇದಕ್ಕೆ ನಾನು ಬ್ಯಾಕ್ ಪಾರ್ಟಲ್ಲಿ 1 ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ವಿ, ಫ್ರಂಟಲ್ಲಿ 2 ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಫ್ರಂಟಲ್ಲಿ 15 ಇಂಚ್ ತೊಗೊಂಡಿದ್ದೀನಿ. ಹಾಗೆ 12.5 ಇಂಚ್ಗೆ ನಾನು ಸೆಕೆಂಡ್ ಡಾಟ್ ಪಾಯಿಂಟು ಮತ್ತು 10 ಅಥವಾ 9.25 ಇಂಚು ಫಸ್ಟ್ ಡಾಟ್ ಪಾಯಿಂಟನ್ನು ನೀವು ಮಾರ್ಕಿಂಗ್ನ ಈ ಒಂದು ರೆಡಿ ಬ್ಲೌಸ್ ಲೆಂತ್ ಬೇಸ್ ಮೇಲೆ ನಾನು ಮಾರ್ಕಿಂಗ ಮಾಡ್ತಾಯಿದ್ದೀನಿ. ಇದಾದ ನಂತರ ಒಂದು ಸೈಡ್ ಏನೈತಲ್ಲ 1/2 ಇಂಚ್ ಆಗೋಷ್ಟು ಮಾರ್ಕಿಂಗ್ನ ಮಾಡಿದೆ. ಆಮೇಲೆ 3.25 ಇಂಚು ಸೆಂಟ್ರ್ ಡಾಟ್ ಪಾಯಿಂಟ್ಗೋಸ್ಕರ ಮಾರ್ಕಿಂಗ್ ಮಾಡಿ, ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು ಬಿಡ್ತು. ಎಷ್ಟನ್ನು ನೀವು ತೊಗೋಬೇಕಂತಿದ್ರಲ್ಲ ಅಷ್ಟು ತೊಗೋಬೋದು. ಬಟ್ಟೆ ಕಡಿಮೆ ಇದೆ ಅಂತ ಅರ್ಧ ಇಂಚ್ ತೊಗೋಬೋದು. ಈ ಒಂದು ಬ್ಲೌಸ್ಗೆ ಏನೈತಲ್ಲ 1 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಕಪ್ ಸೇಪ್ ಅನ್ನೋದು ಬರ್ತೈತಿ ಅಂತೇಳಿ ತೊಗೊಂಡಿದ್ದೀನಿ. 6.5 ಇಂಚು ಸೊಂಟದ ಸುತ್ತಳತೆ. ಆಮೇಲೆ ವಿಡ್ತು ಡಾಟ್ ನಾವು 2 ಇಂಚ್ ತೊಗೊಂಡಿದ್ವಲ್ಲ ಅದನ್ನು ಮಾರ್ಕಿಂಗ್ ಮಾಡಿದ್ದೀನಿ. ಅದಾದ ನಂತರ ಸ್ಟಿಚಿಂಗ್ ಮಾರ್ಜಿನ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗ್ನ ಮಾಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ಕ್ರಾಸಾಗಿ ಕಟಿಂಗ್ ಮಾಡ್ಲಾಕತ್ತಾನೆ. ಸೇಪ್ಗೋಸ್ಕರ ಈ ಸೈಡ್ ಕೂಡ 1/2 ಇಂಚ್ ಆಗೋಷ್ಟು ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಹಾಗೆ ಈ ಸೈಡ್ ಏನಂತ ಸೆಂಟ್ರಲ್ಲಿ 2.5 ಇಂಚ್ ಲೆಂತನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಇದು 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಸೆಂಟ್ರಲ್ಲಿ ಕರ್ವ್ ಶೇಪಲ್ಲಿ ಬಗಲಿನ ಸೈಡು ಅಲ್ಲಿ ಕೂಡ ನಾನು ಎಷ್ಟು ಎಲ್ಲ ಟಕ್ಸ್ ಮಧ್ಯದಲ್ಲಿ ಏನಂತಲ್ಲ ಸ್ಪೇಸ್ ಅನ್ನೋದು ಕರೆಕ್ಟಾಗಿ 1.5 ಇಂಚ್ ಬಂದರೆ ಎಲ್ಲ ಡಾಟ್ ಮಧ್ಯದಲ್ಲೂ 1.5 ಇಂಚ್ ಬರೋ ರೀತಿಯಾಗಿ ನಾವು ಡಾಟ್ನ ಹಿಡಿಬೇಕಾಗ್ತೈತಿ. ಇಷ್ಟೇ ನೋಡಿರಿ, ಸಿಂಪಲ್ಲಾಗಿ ನಾವು ಕಲ್ತ್ಕೊಂಡ್ವಿ ಅಂತಂದರೆ ಯಾವುದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಇದ್ದರೂ ಕೂಡ ಆರಾಮಾಗಿ ಕಟಿಂಗ್ ಮಾಡಿ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಇವಾಗ ಫ್ರಂಟ್ ಪಾರ್ಟು ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇದಕ್ಕೆ ನಾನು ಆರ್ಮ್ ಹೋಲ್ ಲೆಂತನ್ನು 5.5 ಇಂಚ್ ತೊಗೊಂಡಿದ್ದೀನಿ. ಲೆಂತ್ ಕೂಡ ಕರೆಕ್ಟಾಗಿದೆ. ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ಕಟಿಂಗ್ ಒಳಗೆ ಏನೈತಲ್ಲ ನಿಮ್ಗೆ ಎದೆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತ್ ಏನು ತೊಗೊಂಡಿರ್ತೀವಿ 2 ಪಾಯಿಂಟು ಕರೆಕ್ಟಾಗಿ ಕೂತ್ಕೊಳ್ಳೋ ರೀತಿ ನೀವು ಕಟಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ನೀವು ಆ ಬ್ಲೌಸಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅನ್ನೋದು ಬರ್ತೈತಿ. ಕರೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡಿದ್ರಿ ಅಂತಂದರೆ ಪರ್ಫೆಕ್ಟಾಗಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಹಾಗೆ ಇಲ್ಲಿ ಕರ್ವ್ ಶೇಪಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ 3/4 ಇಂಚ್ ತೊಗೊಂಡಿದ್ದೀನಿ, ಫ್ರಂಟಲ್ಲಿ ಅರ್ಧ ಇಂಚ್ ತೊಗೊಂಡಿದ್ದೀನಿ. ಸೊ ಎಲ್ಲ ಪಾಯಿಂಟ್ಸ್ ಕೂಡ ನಾನು ನಿಮಗೆ ಅರ್ಥ ಆಗೋ ರೀತಿ ತಿಳಿಸ್ಕೊಟ್ಟಿದ್ದೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸೈಡ್ ಕೂಡ ಇವಾಗ ಬ್ಲೌಸು ಏನು ನಾವು ಡಾಟ್ ಏನು ಮಾರ್ಕಿಂಗ್ ಮಾಡಿದ್ವಲ್ಲ ಎಲ್ಲ ಸುತ್ತಲೂ ಕೂಡ ಈ ರೀತಿಯಾಗಿ ನಾವು ನಾಚ್ ಹಾಕೊಂಡ್ವಿ ಅಂತಂದರೆ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಕಡಿಮೆ ಸಮಯದೊಳಗೆ ಅಂದರೆ ಪಟಾಪಟ ಅಂಥೇಳಿ ನಾವು ಸ್ಟಿಚ್ ಮಾಡ್ಬೋದು. ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟಿಂಗ್ ಆಯಿತು. ಇವಾಗ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು 2 ಲೇಯರನ್ನು ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ಕಟಿಂಗ ಮಾಡ್ತಾಯಿದ್ದೀನಿ. ಹಾಗೆ ಕ್ರಾಸ್ ಬೆಲ್ಟು ಇವಾಗ ಕಂಪ್ಲೀಟ್ ಆಯಿತು. ನಾನು ಸಿಂಪಲ್ಲಾಗಿ ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಇರಲಾರ್ದೇನೆ ನೀವು ಬ್ಲೌಸ್ ಕಟಿಂಗನ್ನು ಆರಾಮಾಗಿ ಮಾಡ್ಬೋದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.